ನಮಸ್ಕಾರ. ನೀವು ಯೂಟ್ಯೂಬ್ ವಿಡಿಯೋ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ವಿಡಿಯೋಗಳಲ್ಲಿ ನೋಡಿರಬೇಕು, ತುಂಬ ಜನ ತೋರಿಸ್ತಾರೆ, ಹೇಳ್ತಿರ್ತಾರೆ ಊಟ ಆದಮೇಲೆ ಅಥವಾ ಊಟ ಮಾಡುವಾಗ ನೀರು ಕುಡಿಬಾರ್ದು, ಅದರಿಂದ ಏನಾಗುತ್ತೆ ನಮಗೆ ಸರಿಯಾಗಿ ಜೀರ್ಣ ಆಗಲ್ಲ, ಪಚನ ಆಗೋದಿಲ್ಲ ಅಂತ ಹೇಳ್ತಾರೆ. ಈವನ್ ತುಂಬ ಜನ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ ತೋರಿಸ್ತಾರೆ. ನೀವು ನೋಡಿರ್ಬೇಕು, ನೋಡಿ ಇದು ನಿಮ್ಮ ಹೊಟ್ಟೆಯಲ್ಲಿರುವ ಆಸಿಡ್ ಇದೆ, ಜ್ಯೂಸ್ ಇದೆ, ಇದ್ರಲ್ಲಿ ನಾವು ಯಾವಾಗ ನೀರು ಹಾಕ್ತೀವಿ ಆಗ ಅದು ಡೈಲ್ಯೂಟ್ ಆಗುತ್ತೆ, ಇದರಿಂದ ಅನ್ನ ತುಂಬ ಹೊತ್ತು ನಿಮ್ಮ ಹೊಟ್ಟೆಯಲ್ಲೇ ಉಳಿಯುತ್ತೆ, ಅದರಿಂದ ಅದು ಬೇಗ ಪಚನ ಆಗೋದಿಲ್ಲ, ಅದರಿಂದ ಬೇರೆ ರೋಗಗಳು ಸ್ಟಾರ್ಟ್ ಆಗ್ತವೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ? ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ. ಹೌದು, ಇನ್ನೂವರೆಗೂ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ. ಆಮೇಲೆ ನಮ್ಮ ಹೊಟ್ಟೆ pH ಏನಿದೆ ನೋಡಿ, ಅದು 1.2 ಇಂದ 5 ವರೆಗೂ ಇರುತ್ತೆ, ಅಂದರೆ ಅಸಿಡಿಕ್ ಇರುತ್ತೆ. ಓಕೆ, ಯಾವಾಗ ನಾವು ಆಹಾರ ತಿಂತೀವಿ, ಅನ್ನ ಹೇಗೆ ಬಾಡಿ ಒಳಗೆ ಎಂಟರ್ ಆಗುತ್ತೆ, ಅದೇ ಟೈಮಲ್ಲಿ ಅದೇ ವೇಳೆಯಲ್ಲಿ ಹೊಟ್ಟೆಲಿರುವ ಆಸಿಡ್ ಏನಿದೆ ನೋಡಿ, ಅದು ಒಂದೊಂದೇ ಹನಿಯಾಗಿ ಸ್ಲೋಲಿ ಸಾವಕಾಶವಾಗಿ ನಿಧಾನವಾಗಿ ತಯಾರಾಗ ಸ್ಟಾರ್ಟ್ ಆಗುತ್ತೆ. ಅದು ಆಲ್ರೆಡಿ ತಯಾರಾಗಿ ಕೂತಿರಲ್ಲ, ನೀವು ನೀರು ಕುಡಿದ್ರೂ ಅದು ಅಡ್ಜಸ್ಟ್ ಆಗುತ್ತೆ, ಮೇಂಟೈನ್ ಆಗುತ್ತೆ. ಆಮೇಲೆ ಆಯುರ್ವೇದ ಕೂಡ ಇದೇ ಹೇಳುತ್ತೆ. ಅದು ಅಷ್ಟೇ ಯಾಕೆ, ನೀವು ಹಿಂದಿನ ಜನ್ರೇಷನ್ ಒಂದು ಸ್ವಲ್ಪ ನೋಟಿಸ್ ಮಾಡಿದ್ರೆ ಅವರು ಆಹಾರ ಪದಾರ್ಥಗಳಲ್ಲಿ, ಅವ್ರ ಪ್ಲೇಟ್ಗಳಲ್ಲಿ ನೀರಿರುವಂಥ ಆಹಾರ ಪದಾರ್ಥಗಳು ಜಾಸ್ತಿ ಇರ್ತಿದ್ವು. ಹೌದಾ? ನೋಡಿ, ಊಟ ಮಾಡುವಾಗ ನೀರು ಕುಡಿಯೋದು ಅಥವಾ ಬಿಡೋದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇದೆ. ನೀವು ಕಂಫರ್ಟೇಬಲ್ ಹೇಗೆ ಆಗಿರ್ತೀರಾ ಆ ಥರ ನೀವು ಫಾಲೋ ಮಾಡಿ. ಸುಮ್ಮನೆ ಆ ಕಡೆ ಈ ಕಡೆ ಇರೋ ವಿಡಿಯೋಗಳನ್ನು ಎಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ರಿಸರ್ಚ್ ಮಾಡಿ. ನೀವು ಗೂಗಲ್ ಸ್ಕಾಲರಲ್ಲಿ ಹೋಗಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿರ್ತಾರೆ, ತುಂಬ ಜನ ರಿಸರ್ಚ್ ಪೇಪರ್ಸ್ ಇರ್ತವೆ, ಒಂದು ಸ್ವಲ್ಪ ಅವುಗಳನ್ನ ನೀವು ಓದಿದ್ರೆ ನೋಡಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಓಕೆ, ಈ ಮಾಹಿತಿ ಇಷ್ಟ ಆಗಿದ್ರೆ ನೀವು ವಿಡಿಯೋ ಲೈಕ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಓಕೆ, ಮತ್ತೆ ಬಿಟ್ಟೋಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.